ಮರಣ ಯಾರೂ ಕೂಡ ಇದರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡಲ್ಲ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಈ ಮರಣ ಎದುರಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ತುಂಬ ಗಂಭೀರವಾದುದು ಮತ್ತು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಸತ್ತ ನಂತರ ಆತ್ಮ ಏನಾಗುತ್ತದೆ, ಆತ್ಮ ಇದೇನಾ, ವಿಜ್ಞಾನ ಏನು ಹೇಳುತ್ತದೆ ಹಾಗೂ ಭಗವದ್ಗೀತೆ ಏನು ಹೇಳುತ್ತದೆ, ಸಾವು ಎಂಬುದು ಅಂತ್ಯವೇ ಅಥವಾ ಒಂದು ಹಂತ ಮಾತ್ರವೇ? ಈ ವಿಡಿಯೋದಲ್ಲಿ ನಾವು ಯಾವುದೇ ಭಯ ಹುಟ್ಟಿಸುವ ಮಾತುಗಳನ್ನಲ್ಲ, ಬದಲಿಗೆ ಶಾಸ್ತ್ರ ಮತ್ತು ವಿಜ್ಞಾನ ಎರಡರ ಆಧಾರದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆತ್ಮ ಎಂದರೆ ಏನು? ನಾವು ದೇಹವೇನಾ ಅಥವಾ ದೇಹದೊಳಗೆ ಇರುವ ಏನೋ ಶಕ್ತಿ ಏನಾ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ, ನಾ ಜಾಯತೆ ಮ್ರಿಯತೆ ವಾ ಕದಾಚಿತ್. ಅಂದರೆ ಆತ್ಮ ಹುಟ್ಟುವುದಿಲ್ಲ ಹಾಗೂ ಸಾಯುವುದಿಲ್ಲ. ಅಂದರೆ ದೇಹ ಹುಟ್ಟುತ್ತದೆ, ದೇಹ ಸಾಯುತ್ತದೆ, ಆದರೆ ಆತ್ಮ ಶಾಶ್ವತ. ದೇಹ ಒಂದು ವಾಹನ, ಆತ್ಮ ಅದರ ಚಾಲಕವಾಗಿದೆ. ವಾಹನ ಹಾಳಾದರೆ ಚಾಲಕ ಸಾಯುತ್ತಾನಾ? ಇಲ್ಲ. ಅದೇ ರೀತಿ ದೇಹ ಸತ್ತರೂ ಆತ್ಮ ಸಾಯುವುದಿಲ್ಲ. ಇದು ಶಾಸ್ತ್ರದ ಮೂಲ ತತ್ವವಾಗಿದೆ. ಸಾವು ಸಂಭವಿಸುವ ಕ್ಷಣದಲ್ಲಿ ಏನಾಗುತ್ತದೆ? ವಿಜ್ಞಾನ ಹೇಳುವುದೇನೆಂದರೆ ಹೃದಯ ನಿಲ್ಲುತ್ತದೆ, ಉಸಿರಾಟ ನಿಲ್ಲುತ್ತದೆ, ಮೆದುಳು ಕಾರ್ಯ ನಿಲ್ಲಿಸುತ್ತದೆ. ಇದನ್ನು ಕ್ಲಿನಿಕಲ್ ಡೆತ್ ಎಂದು ಕರೆಯುತ್ತಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನುಭವಿಸಿದ ಸಾವಿರಾರು ಜನರು ಏನು ಹೇಳುತ್ತಾರೆ? ದೇಹದ ಹೊರಗಿನಿಂದ ತಮ್ಮ ದೇಹವನ್ನು ತಾವೇ ನೋಡಿದರು ಎಂದು ಹೇಳುತ್ತಾರೆ. ವಿಜ್ಞಾನ ಇದನ್ನು ಸಂಪೂರ್ಣವಾಗಿ ತಳ್ಳಿಹಾಕಿಲ್ಲ, ಇನ್ನೂ ಸಂಶೋಧನೆ ನಡೆಸುತ್ತಲೇ ಇದೆ. ಶಾಸ್ತ್ರವು ಈ ರೀತಿ ಹೇಳುತ್ತದೆ, ವಾಸಂಸಿ ಜೀರ್ಣಾನಿ ಯಥಾ ವಿಹಾಯ. ಅಂದರೆ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಹಾಕುವಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ. ಸತ್ತ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ಶಾಸ್ತ್ರಗಳ ಪ್ರಕಾರ ಆತ್ಮಗಳಿಗೆ 3 ಮಾರ್ಗಗಳಿವೆ. ಮೊದಲನೆಯದು ಸ್ವರ್ಗ. ಸ್ವರ್ಗಕ್ಕೆ ಪುಣ್ಯ ಕರ್ಮ ಮಾಡಿದವರು, ಸತ್ಯ ಧರ್ಮ ದಾನ ಮಾಡಿದವರು ಹೋಗುತ್ತಾರೆ. ಆದರೆ ಸ್ವರ್ಗ ಶಾಶ್ವತ ಅಲ್ಲ. ಪುಣ್ಯ ಮುಗಿದ ನಂತರ ಮತ್ತೆ ಮರುಜನ್ಮ ಪಡೆಯುತ್ತಾರೆ. ಎರಡನೆಯದು ನರಕ. ನರಕಕ್ಕೆ ಪಾಪ ಕರ್ಮ ಮಾಡಿದವರು, ಹಿಂಸೆ ಅಧರ್ಮ ಮಾಡಿದವರು ಬರುತ್ತಾರೆ. ಆದರೆ ನರಕ ಸಹ ಶಾಶ್ವತ ಅಲ್ಲ, ಇದು ಶಿಕ್ಷೆಯ ಸ್ಥಳವಾಗಿದೆ. ಹಾಗೂ ಮೂರನೆಯದ್ದು ಪುನರ್ಜನ್ಮ. ಅಂದರೆ ಬಹುತೇಕ ಆತ್ಮಗಳು ಮತ್ತೆ ಭೂಮಿಗೆ ಬರುತ್ತವೆ. ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಬಡವ ಶ್ರೀಮಂತ, ಆರೋಗ್ಯ ರೋಗ ಸುಖ ದುಃಖಗಳನ್ನು ಅನುಭವಿಸದವರು, ಆಸೆಗಳನ್ನು ಇಟ್ಟುಕೊಂಡು ಸತ್ತಂಥವರು ಮತ್ತೆ ಭೂಮಿಗೆ ಬರುತ್ತಾರೆ. ಸ್ನೇಹಿತರೆ, ಸತ್ತ ನಂತರ ಆತ್ಮ ಭೂತವಾಗುತ್ತದೆಯೇ? ಈ ಪ್ರಶ್ನೆ ಬಹಳ ಜನರಿಗೆ ಇದೆ. ಶಾಸ್ತ್ರದ ಪ್ರಕಾರ ಎಲ್ಲ ಆತ್ಮಗಳು ಭೂತವಾಗುವುದಿಲ್ಲ. ಕೇವಲ ಸಂದರ್ಭಗಳಲ್ಲಿ, ಅಂದರೆ ಅಕಾಲಿಕ ಮರಣ, ಆತ್ಮಹತ್ಯೆ, ತೀವ್ರ ಆಸೆ, ದ್ವೇಷ, ಭಯ, ಅಂಥ ಆತ್ಮಗಳು ಭೂತಗಳಾಗುತ್ತವೆ ಎಂದು ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಆದರೆ ಇದನ್ನು ವಿಜ್ಞಾನ ಒಪ್ಪುವುದಿಲ್ಲ. ಆದರೆ ಶಾಸ್ತ್ರವನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ. ಗೀತೆಯು ನಮಗೆ ಭಯ ಕೊಡುವುದಿಲ್ಲ, ಅದು ಎಚ್ಚರಿಕೆ ಕೊಡುತ್ತದೆ. ನೀನು ಕೂಡ ಶಾಶ್ವತ ಅಲ್ಲ. ಮಾನವ ಜೀವನದಲ್ಲಿ ನೀನು ಎಂತಹ ಕರ್ಮಗಳನ್ನು ಮಾಡುತ್ತೀಯೋ ಅದರ ಮೇಲೆ ನಿನ್ನ ಆತ್ಮದ ಹುಟ್ಟು ಸಾವು ಅವಲಂಬಿತವಾಗಿದೆ. ಸ್ನೇಹಿತರೆ, ಈ ವಿಷಯದಿಂದ ನಾವು ಏನು ಕಲಿಯಬೇಕು? ಸಾವು ಖಚಿತವಾಗಿದೆ, ಸಮಯ ಕೂಡ ಸೀಮಿತವಾಗಿದೆ. ಆದರೆ ಕರ್ಮ ಮಾತ್ರ ನಮ್ಮ ಜೊತೆ ಬರುತ್ತದೆ. ಆದುದರಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಯಾರಿಗೂ ಅನ್ಯಾಯ ಮಾಡಬೇಡ, ಹಣಕ್ಕಿಂತ ಮೌಲ್ಯಗಳಿಗೆ ಆದ್ಯತೆ ಕೊಡು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ಕಲಿತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.